ಧ್ಯಾನದ ಬಗ್ಗೆ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೋಸ್ಕರ ಈ ವಿಡಿಯೋ ವಿಶೇಷವಾಗಿ. ಸಂಪೂರ್ಣ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ನಿಮಗೆ ಹೇಗ್ ಗೊತ್ತಾಗೋದು ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಇದೆಯೋ ಅಥವಾ ಇಲ್ವೋ ಅಂತ? ಯಾವಾಗ ಮಾನಸಿಕ ಪರಿಸ್ಥಿತಿ, ದೈಹಿಕ ಪರಿಸ್ಥಿತಿ, ಆಧ್ಯಾತ್ಮಿಕದ ಪರಿಸ್ಥಿತಿ ಕೈ ಮೀರಿ ಹೋಗುತ್ತಲ್ಲೋ ಅವಾಗ ಮಾತ್ರ ಜನ ಯೋಗದ ಕಡೆ ಒಲವನ್ನ ತೋರಿಸ್ತಾರೆ. ಆದ್ರೆ ಆವಾಗ ಒಲವು ತೋರಿಸುವ ಉಪಯೋಗ ಏನು? ಯಾವ ತರ ಜನರಿಗೆ ವೇದಗಳ ಬಗ್ಗೆ, ಉಪನಿಷತ್ಗಳ ಬಗ್ಗೆ, ತತ್ವಜ್ಞಾನದ ಬಗ್ಗೆ ತಿಳಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲೋ ಅದೇ ತರ ಜನರಿಗೆ ಯೋಗದ ಬಗ್ಗೆ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೇ ತರದ ಇಂಟ್ರೆಸ್ಟ್ ಇಲ್ಲ. ನಾವು ಇತ್ತೀಚೆಗೆ ನೋಡ್ತಾ ಇರೋ ಹಾಗೆ ವಿಡಿಯೋಗಳು ವಿಚಿತ್ರವಾಗಿರುವಂತಹ ವಿಡಿಯೋಗಳನ್ನ ಅಷ್ಟೇ ಜನರಿಗೆ ಇಷ್ಟ ಆಗುತ್ತೆ ಹೊರತು ತತ್ವಜ್ಞಾನದ ಬಗ್ಗೆ ಆಗ್ಲಿ ಅಥವಾ ಯೋಗದ ಬಗ್ಗೆ ಆಗ್ಲಿ ಇರುವಂತಹ ವಿಡಿಯೋಗಳು ಯಾರಿಗೂ ಇಷ್ಟ ಆಗೋದಿಲ್ಲ ರೀ. ನಮಸ್ಕಾರ, ನಾನು ಮಹಾನಂದ. ಯೋಗ ವಿದ್ ಮಹಾನಂದ ಚಾನೆಲ್ಗೆ ಸ್ವಾಗತ. ಧ್ಯಾನದಲ್ಲಿ ನೆಲೆಗೊಳ್ಬೇಕಾದರೆ ಅಡೆತಡೆ ಆಗಿರುವಂತಹ ವಿಷಯ ಏನಂತಂದ್ರೆ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳು. ಆ ಆಲೋಚನೆಗಳನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ಬೇಕು ಅಥವಾ ಅದರಿಂದ ಹೇಗೆ ಹೊರ ಬರಬೇಕು ಅಥವಾ ಆ ಆಲೋಚನೆಗಳಿಗೆ ನಾವು ತಡೆ ಹೇಗೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸ್ವಲ್ಪ ಎಲಾಬರೇಟ್ ಮಾಡುತ್ತೆ. ಇವಾಗ ಮಹರ್ಷಿ ಪತಂಜಲಿ ಎಲ್ರಿಗೂ ಗೊತ್ತಿದೆ. ಪತಂಜಲಿ ಅಂದ ತಕ್ಷಣ ಯೋಗ ಅನ್ನೋದಂತ ತಲೆಯಲ್ಲಿ ಬಂದ್ಬಿಡುತ್ತೆ. ಅವ್ರು ನಮಗ್ ಕೊಟ್ಟಿರುವಂತದ್ದು 3 ಕಾಂಟ್ರಿಬ್ಯೂಷನ್ಗಳು, ಅದರಲ್ಲಿ ಯೋಗ ಒಂದು ಅದ್ಭುತವಾದ ಕೊಡುಗೆ. ಈಗ ಆ ಯೋಗದಲ್ಲಿ ಮೊದಲನೇದಾಗಿ ಅವ್ರು ಏನ್ ಹೇಳ್ತಾರೆ, ಯೋಗಶ್ಚಿತ್ತ ವೃತ್ತಿ ನಿರೋಧ. ಹಂಗಂದ್ರೆ ಏನು ರೀ? ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ 1 ತಾಸು ಗಟ್ಲೆ ನಾನು ಮಾತಾಡ್ಬೋದು, ನಿಮ್ಗೆ ಅಷ್ಟು ಡಿಟೇಲ್ ಆಗಿ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ಆದ್ರೆ ನೀವು ವಿಡಿಯೋ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಹಿಂಗ ಕ್ಲಿಕ್ ಮಾಡ್ಬಿಡ್ತೀರಿ, ಎಕ್ಸಿಟ್ ಆಗ್ಬಿಡ್ತೀರಿ. ಸೊ ಹಾಗಾಗಿ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಇಲ್ಲೇನು ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳನ್ನ ತಡೆ ಹಿಡಿಯೋದು, ರಿಸ್ಟ್ರೇನ್ ಅಂತಾರೆ. ಅಂತಂದ್ರೆ ನಿರೋಧ ನಿರೋಧ ಅಂದ್ರೆ ಅದ್ರ ಮೇಲೆ ಮಾಸ್ಟ್ರಿಯನ್ನ, ಅದ್ರ ಮೇಲೆ ಒಂದು ವಿಕ್ಟ್ರಿಯನ್ನ ಪಡ್ಕೊಳ್ಳುವಂಥದ್ದು ಅಥವಾ ಗೆಲುವನ್ನ ಸಾಧಿಸುವಂಥದ್ದು. ಈಗ ಈ ಆಲೋಚನೆಗಳ ಮೇಲೆ ಅಥವಾ ಆ ಆಲೋಚನೆಗಳಿಂದ ಹೊರಗಡೆ ಹೇಗ್ ಬರ್ಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಆಲೋಚನೆಗಳು ಹೇಗಿದೆ ಅಂತಂದ್ರೆ ಶರೀರಕ್ಕೆ ಹೇಗೆ, ಹೊಟ್ಟೆಗೆ ಹೇಗೆ ವಾಂತಿ ಮತ್ತು ಭೇದಿ ಸಮಸ್ಯೆ ಆಗುತ್ತೋ ಅದೇ ತರ ಮನಸ್ಸಿಗೆ ಆಲೋಚನೆಗಳು ಅದು ವಾಂತಿ ಭೇದಿ ತರ. ಸರಿನಾ? ಈಗ ಈ ವಾಂತಿ ಭೇದಿಯನ್ನ ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಥವಾ ಅದರಿಂದ ಆ ಸಮಸ್ಯೆಯಿಂದ ಹೊರಗಡೆ ಹೇಗ್ ಬರ್ಬೇಕು? ಶರೀರಕ್ಕೆ ಸಮಸ್ಯೆ ಆದಾಗ ನಾವೇನ್ ಮಾಡ್ತೀವಿ, ವಾಂತಿ ಭೇದಿ ಜಾಸ್ತಿ ಆದಾಗ ನಾವು ಬಾಡಿನ ಆಹಾರ ತಗೊಳ್ಳೋದ್ರಿಂದ ಸ್ವಲ್ಪ ತಡೆ ಹಿಡಿತೀವಿ. ಸೊ ಅದರಿಂದ ಏನಾಗುತ್ತೆ, ಆ ಸಮಸ್ಯೆ ಕಂಟ್ರೋಲ್ ಅಲ್ಲಿ ಬರುತ್ತೆ. ಈಗ ಈ ಮನಸ್ಸಿಗೆ ಆಗಿರುವಂತಹ ವಾಂತಿ ಭೇದಿಗೆ ಪರಿಹಾರ ಏನು? ಆ ಪರಿಹಾರದಿಂದ ಹೊರಗಡೆ ಹೇಗ್ ಬರ್ಬೇಕು? ಮೊದಲು ನೀವು ಮಾಡ್ಬೇಕಾಗಿರುವಂತದ್ದು ಪ್ರಮುಖವಾದ ಕೆಲಸ, ಆ ಆಲೋಚನೆಗಳು ಎಲ್ಲಿಂದ ಬರ್ತಾ ಇದೆ ಮೂಲವನ್ನ ಕಂಡು ಹಿಡಿಬೇಕ್ರಿ. ಆ ಮೂಲ ಕಂಡು ಹಿಡಿಲಾರ್ದೆ ಬರೀ ಮೇಲ್ಮೇಲೆ ಮಾಡ್ತಾ ಇದ್ರೆ ಅದು ಉಪಯೋಗಕಾರಿ ಇಲ್ಲ. ನೋಡಿ, ಉದಾಹರಣೆಗೆ ನೀವು ಒಂದು ಗಿಡ ಇದೆ, ಅದು ಬೇಡವಾಗಿರುವಂತಹ ಗಿಡ ಇದೆ. ಆ ಗಿಡವನ್ನ ಕಿತ್ತು ಒಗಿತಿರೋ ಅಥವಾ ಗಿಡನ್ನ ಕಡಿದು ಒಗಿತಿರೋ, ಅಂದ್ರೆ ಮೇಲಿಂದ ಕಟ್ ಮಾಡ್ತಿರೋ? ಸೊ ಉತ್ತರ ನಿಮ್ದು ಕಿತ್ತು ಒಗಿತೀರಿ. ಯಾಕೆ? ಅದು ಮತ್ತೆ ಮರಳಿ ಬರಬಾರ್ದು. ಹಾಗೇನೆ ಆ ಮೂಲನ ಕಂಡು ಹಿಡಿಬೇಕು. ಈ ಆಲೋಚನೆ ಬರೋದಕ್ಕೆ ಕಾರಣ ಏನು? ಆ ವೃತ್ತಿ ಯಾವುದು? ಚಿತ್ತಸ್ ವೃತ್ತಿ ನಿರೋಧ. ಆ ವೃತ್ತಿ ಮೇಲೆ ನಿರೋಧವನ್ನ ಮಾಡ್ಬೇಕು, ಆ ಮಾಸ್ಟ್ರಿಯನ್ನ ಪಡಿಬೇಕು. ಇದ್ರ ಮೇಲೆ ವೃತ್ತಿ. ಈಗ ವೃತ್ತಿ ಅಂದ್ರೆ ಯಾವುದು? ಯಾವ ತರದ ವೃತ್ತಿ? ಸಿಟ್ಟು, ಇದು ಒಂದ್ ತರದ ವೃತ್ತಿ. ಸಿಟ್ಟಿನಿಂದ ಬರುವಂತದ್ದು ನಮ್ಮಲ್ಲಿ ಒಂದ್ ರೀತಿಯಿಂದ ತೊಂದರೆ ಆಗತ್ತೆ. ಪ್ರತಿ ಸರಿ ಸಿಟ್ಟು ಮಾಡ್ತಾ ಇರ್ತೀವಿ. ಈಗ ಮೋಹದಿಂದ ಏನಾಗುತ್ತೆ, ಅಟ್ಯಾಚ್ಮೆಂಟ್ ಆಗತ್ತೆ. ಇದಕ್ ಬಿಟ್ರೆ ಈ ತರದ ಅನೇಕ ವೃತ್ತಿಗಳಿದೆ. ದ್ವೇಷ, ಇದು ಒಂದ್ ತರದ ವೃತ್ತಿ. ಇದರಿಂದ ಏನ್ ಆಲೋಚನೆ ಬರುತ್ತೆ? ಆ ಆಲೋಚನೆಯನ್ನ ಕಂಟ್ರೋಲ್ ಮಾಡೋದಲ್ಲ, ಆ ಎಲ್ಲಿಂದ ಬರ್ತಾ ಇದೆ ಆಲೋಚನೆ, ಆ ಆಲೋಚನೆಯನ್ನ ನಾವು ಆ ಬೇರನ್ನ ಗುರ್ತು ಮಾಡ್ಕೋಬೇಕು. ಆ ಬೇರನ್ನ ಗುರ್ತು ಮಾಡ್ಕೊಂಡಾಗ ಏನಾಗುತ್ತೆ, ನೀವು ಅದು ವೃತ್ತಿ ಮೇಲೆ ನೀವು ಮಾಸ್ಟರಿಯನ್ನ ಪಡೋದಕ್ಕೆ ಸಾಧ್ಯ ಆಗತ್ತೆ. ಮೋಹ, ಇದು ಒಂದ್ ರೀತಿಯ ಏನಿದೆ, ವೃತ್ತಿ ಇದೆ. ಈಗ ಈ ಮೋಹದಿಂದ ಏನಾಗುತ್ತೆ, ನಮ್ಗೆ ನಾವು ಅಧ್ಯಾತ್ಮದ ದಾರಿಯಲ್ಲಿ ಹೋಗೋದಕ್ಕಾಗ್ಲಿ ಅಥವಾ ಧ್ಯಾನದಲ್ಲಾಗ್ಲಿ ನೆಲೆಗೊಳ್ಳೋದಕ್ಕೆ ಕಷ್ಟ ಆಗತ್ತೆ. ನಮ್ಮ ಬೇಕಾಗಿರೋರ್ಗೆ ಏನೋ ಆಗಿದೆ ಅಂತ ತಿಳ್ಕೊಳ್ಳಿ ಅಂದಾಗ ಏನಾಗುತ್ತೆ, ನಮ್ಗೆ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ, ಆ ಮೋಹ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಾವು ಬೇರೆ ಕೆಲಸಗಳನ್ನ, ಅಧ್ಯಾತ್ಮದ ಕೆಲಸಗಳಲ್ಲಿ ಅಡೆತಡೆ ಆಗುತ್ತೆ.
ಈ ಅಡೆತಡೆ ಆಗ್ಬಾರ್ದು ಅಂತಂದ್ರೆ ಆ ಮೋಹವನ್ನ ಸ್ವಲ್ಪ ನಿಮ್ಮನ್ನ ಅದರಿಂದ ಡಿಟ್ಯಾಚ್ ಮಾಡ್ಕೋಬೇಕು. ಆ ಮೋಹದಿಂದ ಸ್ವಲ್ಪ ಡಿಟ್ಯಾಚ್ ಮಾಡ್ಕೋಬೇಕು. ಮೋಹ ಮೂಲ ಇದೆ, ಆ ಮೂಲದಿಂದ ನೀವು ಹೊರಗಡೆ ಬಂದಾಗ ನಿಮಗೆ ಮುಂದಿನ ದಾರಿ ಈಸಿ ಆಗುತ್ತೆ. ಹಾಗೇನೆ ಧ್ಯಾನದಲ್ಲಿ ಕೂತಾಗ ಕೂಡ ನೀವು ಅನೇಕ ಆಲೋಚನೆಗಳು ಬರ್ತಾ ಇದೆಯಲ್ಲ, ಆ ಆಲೋಚನೆ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನೋಡಿ ಧ್ಯಾನ ಆಟೋಮೆಟಿಕ್ ಆಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ಮಾತನ್ನ ನೀವು ಕೇಳ್ತಾ ಇದ್ದೀರಿ, ಇದರಿಂದ ಇದರ ಅರ್ಥ ಏನು? ನಿಮಗೆ ಬೇರೆ ಆಲೋಚನೆಗಳು ಕಾಡ್ತಾ ಇಲ್ಲ, ಕೇವಲ ನನ್ನ ಮಾತಷ್ಟೇ ಕೇಳಿಸ್ತಾ ಇದೆ. ಬೇರೆ ಯಾವುದೇ ತರದ ವೃತ್ತಿ ಇಲ್ಲ ಇಲ್ಲಿ, ಕೇವಲ ಕೇಳಿಸೋದು ಒಂದೇ ವೃತ್ತಿ ಇದೆ. ಆ ವೃತ್ತಿಯಿಂದ ನೀವು ಕೇಳ್ತಾ ಇದ್ದೀರಿ, ಬೇರೆ ಆಲೋಚನೆಗಳು ನಿಮ್ಗೆ ಕಾಡ್ತಾ ಇಲ್ಲ. ಹಾಗೇನೆ ಪ್ರತಿಯೊಂದು ವಿಷಯದಲ್ಲಿನೂ ನೀವು ಈಗ ಧ್ಯಾನಕ್ಕೆ ಕೂತಾಗ ಕೂಡ ಏನಾಗುತ್ತೆ, ಆ ವೃತ್ತಿಗಳನ್ನ ಎಲ್ಲಿಂದ ಬರ್ತಾ ಇದೆ ಆ ವೃತ್ತಿಗಳನ್ನ ಕಂಡು ಹಿಡ್ಕೊಂಡ್ಬಿಟ್ಟು ಆ ವೃತ್ತಿಯಿಂದ ಸ್ವಲ್ಪ ಹೊರಗಡೆ ಬಂದಿದೆ ಅಂತಂದ್ರೆ ಧ್ಯಾನ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನೀವ್ ಎಲ್ಲೇ ಇದ್ದಿದ್ರು ಕೂತ್ಕೊಂಡ್ಬಿಡಿ, ಹೇಳ್ತೀನಿ. ಒಂದಿಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತೀನಿ, 1-2 ನಿಮಿಷದ ಪ್ರಾಕ್ಟೀಸ್ ಮಾಡ್ತೀನಿ, ನೋಡಿ ಹೇಗಾಗತ್ತೆ. ನಿಧಾನಕ್ಕೆ ಕಣ್ಣನ್ನ ಮುಚ್ಚಿ ದೀರ್ಘ ಮತ್ತು ಸಹಜ ಉಸಿರಾಡ್ತಾ ಇರಿ. ದೀರ್ಘ ಮತ್ತು ಸಹಜ ಉಸಿರಾಟ. ಇನ್ಹೇಲ್ ಅಂಡ್ ಎಕ್ಸೇಲ್, ಇನ್ಹೇಲ್ ಅಂಡ್ ಎಕ್ಸೇಲ್. ಈಗ ಮನಸ್ಸಿನಲ್ಲಿ ಏನ್ ಆಲೋಚನೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆ ಆಲೋಚನೆಗಳಿಂದ ನಾನು ಹೊರ ಬರಬೇಕು, ಅದನ್ನ ತಡೆ ಹಿಡಿಬೇಕು, ಈ ತರದ್ ಯಾವುದೇ ತರದ ಒತ್ತಡ ಬೇಡ. ಕೇವಲ ಆಲೋಚನೆಗಳನ್ನ ನೋಡ್ತಾ ಇರಿ. ಆಲೋಚನೆ ಏನಾದ್ರೂ ಬರ್ತಾ ಇದೆಯಾ ಅದನ್ನ ನೋಡ್ತಾ ಇರಿ. ಈಗ ಒಂದು ಆಲೋಚನೆ ಬಂದಿದೆ ನನ್ಗೆ, ಒಂದಿಲ್ಲ 108 ಆಲೋಚನೆ ಬರುತ್ತೆ. ಕ್ಷಣದ ಮಾತ್ರದಲ್ಲಿ 108 ಆಲೋಚನೆ ಬರುತ್ತೆ. ಸೊ ಅದರಲ್ಲಿ ಕೆಲವೊಂದು ಆಲೋಚನೆಗಳು ಬಂದಿದೆ. ಆ ಆಲೋಚನೆಗಳು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ, ಆ ಮೂಲವನ್ನ ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಒಳದೃಷ್ಟಿಯಿಂದ ಆ ಮೂಲವನ್ನ ನೋಡಿ. ಮೂಲ ನಿಮಗೆ ಗೊತ್ತಾಗ್ತಾ ಇದೆ. ಉಸಿರಾಟದ ಮೇಲೆ ಗಮನ ಇರಲಿ. ದೀರ್ಘ ಮತ್ತು ಸಹಜ ಉಸಿರಾಟ. ಇದೇ ತರ ಉಸಿರಾಟ ಬರ್ತಾ ಇರಲಿ. ಜೊತೆಗೆ ಆ ಆಲೋಚನೆಗಳು ಎಲ್ಲಿಂದ ಬರ್ತಾ ಇದೆ ಅದನ್ನ ಮಾತ್ರ ನೋಡ್ತಾ ಹೋಗಿ. ಉಪಾಯ ನಿಮಗೆ ಸಿಗುತ್ತೆ. ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ನಿಮಗ್ ತಾನಾಗಿಯೇ ಗೊತ್ತಾಗುತ್ತೆ. ದೀರ್ಘ ಮತ್ತು ಸಹಜ ಉಸಿರಾಟ. ಸುಮ್ನೆ ಆಲೋಚನೆಗಳನ್ನ ನೋಡ್ತಾ ಹೋಗಿ, ನೋಡ್ತಾ ಹೋಗಿ, ನೋಡ್ತಾ ಹೋಗಿ. ಎರಡನೇ ಹೆಜ್ಜೆ, ಈ ಆಲೋಚನೆಗಳು ಬರೋದಕ್ಕೆ ಕಾರಣವೇನು, ಅದರಿಂದ ನನಗೇನಾದ್ರೂ ಲಾಭ ಇದೆಯಾ, ನನ್ನಲ್ಲಿ ಏನಾದ್ರೂ ಪ್ರಶಾಂತತೆ ಬರ್ತಾ ಇದೆಯಾ, ಅಥವಾ ನನ್ನಲ್ಲಿ ಮತ್ತೇನಾದ್ರೂ ಗೊಂದಲ ಆಗ್ತಾ ಇದೆಯಾ, ಅದನ್ನ ನೋಡ್ತಾ ಹೋಗಿ. ಸುಮ್ನೆ ನೋಡಿ, ಸುಮ್ನೆ ನೋಡಿ. ಈ ಎಲ್ಲಾ ಸನ್ನಿವೇಶದ ದರ್ಶನವನ್ನ ಮಾಡ್ತಾ ಹೋಗಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಇಷ್ಟು ಮಾಡ್ತಾ 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 ನಿಮ್ಮಲ್ಲಿ ಒಂದು ಒಳ ಪ್ರಪಂಚದಿಂದ ಒಂದು ಅದ್ಭುತವಾದ ಧ್ವನಿ ಬರುತ್ತೆ. ಇದು ಮಾಡ್ತಾ ಇರೋದೆಲ್ಲ ನಾನು ನಿರುಪಯೋಗ, ಇದಕ್ಕೆ ನಾನು ಗಮನ ಕೊಡಬಾರ್ದು, ಇದರದ್ದು ನನಗೆ ಯಾವುದೇ ತರದ ಅವಶ್ಯಕತೆ ಇಲ್ಲ. ನೋಡ್ತಾ ಸುಮ್ನೆ ನೋಡಿ. ಈ ರೀತಿ ನೋಡೋಕೆ ಮುಂಚಿತವಾಗಿರುವಂತಹ ಮನಸ್ಸಿನ ಪರಿಸ್ಥಿತಿ ಮತ್ತೆ ಈಗಿನ ಪರಿಸ್ಥಿತಿಗೆ ಸ್ವಲ್ಪ ವ್ಯತ್ಯಾಸ ಕಂಡುಕೊಳ್ಳಿ. ಒಂದು ದೀರ್ಘವಾದ ಉಸಿರುಗಳು ಉಸಿರನ್ನ ಹೊರ ಹಾಕ್ತಾ ಒಂದು ಓಂಕಾರವನ್ನ ಮಾಡೋಣ. ಮೌನವಾಗಿ ನಿಮ್ಮ ಮನಸ್ಸಿನ ಪರಿಸ್ಥಿತಿಯನ್ನ ಅನುಭವಿಸ್ತಾ ಹೋಗಿ, ಅನುಭವಿಸ್ತಾ ಹೋಗಿ. ನಿಧಾನಕ್ಕೆ ನಿಮ್ಮ ಗಮನ ಹೊರ ಪ್ರಪಂಚಕ್ಕೆ ಬರಲಿ. ಎರಡೂ ಕೈಗಳನ್ನ ಜೋಡಿಸ್ಕೊಳ್ಳಿ. ಎರಡೂ ಕೈಗಳನ್ನ ಜೋಡಿಸ್ಕೊಂಡ್ಬಿಟ್ಟು ರಭಸವಾಗಿ ಉಜ್ಜಿ, ಜೋರಾದ ಘರ್ಷಣೆ ಮಾಡಿ, ಜೋರಾಗಿ ಜೋರಾಗಿ ಜೋರಾಗಿ. ಎರಡು ಅಂಗಗಳ ಶಾಖ ಸ್ವಲ್ಪ ಕಣ್ಣಿಗೆ ಕೊಡಿ. ಮುಖವನ್ನು ಪ್ರೀತಿಯಿಂದ ಸವರಿ. ಇಡೀ ಶರೀರವನ್ನು ಪ್ರೀತಿಯಿಂದ ಸವರುತ್ತಾ ಭೂಮಿ ತಾಯಿನ ನಮಸ್ಕರಿಸುತ್ತಾ ಕಣ್ಗಳನ್ನ ತೆರಿ.
ನಿಧಾನಕ್ಕೆ ನಿಧಾನಕ್ಕೆ. ಈ ತರ ನೀವು ಧ್ಯಾನವನ್ನ ಮಾಡಬಹುದು. ಇದರಿಂದ ಆಟೋಮೆಟಿಕ್ ಆಗಿ ಈಗ ಗೊತ್ತಾಗಿರ್ಬೇಕು ಹೇಗೆ ನಿಮಗೆ ಪ್ರಶಾಂತವಾದ ಅನುಭವ ಆಗ್ತಾ ಇದೆ. ಧ್ಯಾನದ ಇದು ಒಂದು ಅದ್ಭುತವಾದ ಪದ್ಧತಿ. ದಿನ ಅದನ್ನ ಇಷ್ಟನ್ನ ಮಾಡಿ, ಬದಲಾವಣೆ ಬರುತ್ತೆ. ಆ ಬದಲಾವಣೆ ಬಂದಲ್ಲಿ ಒಂದ್ ವೇಳೆ ಕಮೆಂಟ್ ಅನ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.